ಮಂಡ್ಯದಲ್ಲಿ ಒಂದು ಭಯಾನಕ ಹೈ ಡ್ರಾಮಾದ ಸ್ಟೋರಿ ನಡೆದಿದೆ. ಆಸಿಡ್ ಎರಚಿ ಚಿನ್ನ ಬೆಳ್ಳಿ ದರೋಡೆ ಆಯಿತು ಅಂತ ಫಸ್ಟ್ ಹೇಳಲಾಗಿತ್ತು. ಇದಕ್ಕೂ ಆತಂಕ ಆಗಿತ್ತು, ಹಿಂಗೂ ರಾಬರಿ ಮಾಡ್ತಾರಾ ಅಂತ ಹೇಳಿ. ಇತ್ತೀಚೆಗೆ ಚಿನ್ನ ಬೆಳ್ಳಿಯನ್ನ ಕದಿಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಆಸಿಡ್ ಹಾಕ್ಬಿಟ್ಟು ಹಿಂಗ್ ಮಾಡಿದ್ರು ಅಂತ ಹೇಳಿದಾಗ ಆತಂಕ ಒಂದು ಸೃಷ್ಟಿಯಾಗಿತ್ತು. ಆದ್ರೆ ಇದು ಡ್ರಾಮಾ ಅನ್ನೋದು ಆಮೇಲೆ ಗೊತ್ತಾಯಿತು. ಜ್ಯುವೆಲ್ಲರಿ ಶಾಪ್ ಮಾಲೀಕನ ಕಳ್ಳಾಟ ಕೊನೆಗೂ ಬಯಲಿಗೆ ಬಂದಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಶಾಪ್ ಮಾಲೀಕನಿಂದ ಈ ಕಳ್ಳಾಟ ನಡೆದಿರೋದು. ಫೆಬ್ರವರಿ 10ನೇ ತಾರೀಕು ದರೋಡೆ ಮಾಡಲಾಗಿದೆ ಅಂತ ಹೇಳಿ ಈತ ಆರೋಪವನ್ನ ಮಾಡಿದ್ದ. ಇನ್ ದರೋಡೆ ಹೆಂಗಾಯ್ತು ಅಂತಾನು ಆತ ಹೇಳ್ಕೊಂಡಿದ್ದ. ಕಳ್ಳರು ಬಂದ್ರು, ನನ್ನ ಮುಖಕ್ಕೆ ಆಸಿಡ್ ಅನ್ನ ಎರಚಲು, ಆಮೇಲೆ ರಾಬರಿ ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಆತ ಆರೋಪ ಮಾಡಿದ್ದ. ಆಸ್ಪತ್ರೆಗೆ ದಾಖಲಾಗಿದ್ದ ಶಾಪ್ ಮಾಲೀಕ ಜಿತೇಂದ್ರ ವಿಚಾರಣೆ ಸಂದರ್ಭದಲ್ಲಿ ಆತನ ಸುಳ್ಳಿನ ಕಂತೆ ಬಯಲಿಗೆ ಬಂದಿದೆ. 170 ಗ್ರಾಂ ಚಿನ್ನ, 8 ಕೆಜಿ ಬೆಳ್ಳಿ ದರೋಡೆ ಆಗಿದೆ ಅಂತ ಹೇಳಿ ಮಾಲೀಕ ಹೇಳ್ಕೊಂಡಿದ್ದ. ಮಾಲೀಕನ ವಿಚಾರಣೆ ಮಾಡಿದಾಗ ಸತ್ಯ ಬಯಲಿಗೆ ಬಂದಿದೆ. ತಾನೇ ಮುಖಕ್ಕೆ ಕೆಮಿಕಲ್ ಅನ್ನ ಈ ಮಾಲೀಕ ಹಚ್ಕೊಂಡಿದ್ದ, ರಾಬರಿ ಕತೆಯನ್ನ ಕಟ್ಟಿದ್ದ. ಕಾರಣ ಏನು? ಮೈಸೂರಿಂದ ಲೋನ್ ಮೇಲೆ ಚಿನ್ನವನ್ನ ತಂದಿದ್ದ, ವಂಚಿಸೋಕೆ ನಾಟಕ ಮಾಡಿದ, ಅಂಗಡಿ ಮುಚ್ಚಿ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗೋದಕ್ಕೆ ಕತೆಗಳನ್ನ ಈತ ಕಟ್ಟಿದ್ದ. ಜಿತೇಂದ್ರನನ್ನ ವಶಕ್ಕೆ ಪಡೆದು ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈತ ಕಳ್ಳಾಟ ಆಡಿ ಯಾಮಾರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಜಿತೇಂದ್ರ. ಈತನನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಜಿತೇಂದ್ರ ಮುಖಕ್ಕೆ ಈತನೇ ಕೆಮಿಕಲ್ ಹಾಕೊಂಡಿದ್ದು, ಬಟ್ ಕಳ್ಳರು ಬಂದ್ರು, ಜ್ಯುವೆಲ್ಲರಿ ಶಾಪಿಗೆ ನುಗ್ಗಿದ್ರು, ನನ್ನ ಮೇಲೆ ಆಸಿಡ್ ಅನ್ನ ಎರಚಿದ್ರು, ಆಮೇಲೆ ಅಂಗಡಿಯಲ್ಲಿದ್ದಂಥ ಚಿನ್ನ ಬೆಳ್ಳಿ ಎಲ್ಲ ದೋಚ್ಕೊಂಡು ಹೋದ್ರು ಅಂತೇಳಿ ಈತ ಒಂದು ಭಯಾನಕ ಪ್ಲಾನ್ ಅನ್ನ ಮಾಡಿ, ಅಂದ್ರೆ ಕತೆಯನ್ನ ಕಟ್ಟಿ ಅದನ್ನ ಹೇಳ್ಕೊಂಡಿದ್ದ. ಅಂದರೆ ಪೊಲೀಸರಿಗೆ ಅನುಮಾನ ಬಂದಿದೆ. ಈತನನ್ನ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಲೋನ್ನಲ್ಲಿ ತಂದಿದ್ದ ಚಿನ್ನ ಈತ ವಂಚಿಸೋದಕ್ಕೆ, ಅಂದರೆ ಅದನ್ನೆಲ್ಲ ತಗೊಂಡು ರಾಜಸ್ಥಾನಕ್ಕೆ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡಿದ. ಆ ಸಂದರ್ಭದಲ್ಲಿ ಈ ರೀತಿ ಒಂದು ಕತೆಯನ್ನ ಕಟ್ಟಿದ್ದ, ಒಂದು ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದ, ಸ್ಟೋರಿ ಎಲ್ಲ ಹೆಣೆದಿದ್ದ ಅನ್ನೋದು ಬಯಲಿಗೆ ಬಂದಿದೆ. ಈತನನ್ನ ಈಗ ವಶಕ್ಕೆ ಪಡೆದು ತೀವ್ರ ರೀತಿಯಲ್ಲಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ಲರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ. 170 ಗ್ರಾಮ್ ಚಿನ್ನ ಮತ್ತು 8 ಕೆಜಿ ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ. ತದನಂತರ ಅವ್ರ ಮುಖದಲ್ಲಿ ಒಂದು ಕಲೆ ಇರ್ತದೆ, ಅರ್ಧ ಮುಖ ಕಲೆ ಇರುತ್ತೆ. ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ. ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಒಂದು ಕಲೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಕೂಲಂಕುಷವಾಗಿ ಗೊತ್ತಾಗುತ್ತೆ. 1 ಕೆಜಿ ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲ್ಯಾನ್ ಇರುತ್ತಂದರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್, ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ತದನಂತರ ಅವರು ಒಂದು ಕೆರೆಯಲ್ಲಿ DVR ಬಿಸಾಕಿರ್ತಾರೆ, ಅದು ಸಹ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈ ಜಿತೇಂದ್ರ ಯಾತಕ್ಕೋಸ್ಕರ ಈ ರೀತಿ ಸ್ಟೋರಿಯನ್ನ ಹೆಣೆದಿದ್ದು, ಮತ್ತೆ ಆತನ ಒಂದು ಕಳ್ಳಾಟವನ್ನ ಪೊಲೀಸರು ಹೆಂಗ್ ಬಯಲಿಗೆ ತಂದ್ರು? ಶರ್ಮಿತಾ, ಈತನ ಹೆಸರು ಜಿತೇಂದ್ರ ಅಂತ. ಮಂಡ್ಯದ ಪಾಂಡವಪುರದ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಜ್ಯುವೆಲ್ಲರ್ ಅನ್ನುವಂತ ಒಂದು ಜ್ಯುವೆಲ್ಲರಿ ಅಂಗಡಿಯನ್ನ ಇಟ್ಕೊಂಡಿದ್ದ. ಈತ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿದ್ದ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈ ಸಾಲವನ್ನ ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಲೋನ್ ಮುಖಾಂತರ ಚಿನ್ನವನ್ನ ತಂದು ಮಾರಾಟವನ್ನ ಮಾಡುವಂತ ಕೆಲಸವನ್ನ ಈತ ಮಾಡ್ತಾ ಇದ್ದ. ಈ ಮೈಸೂರಿನಿಂದ ಲೋನ್ ಮುಖಾಂತರ ತಂದಂತ ಚಿನ್ನವನ್ನ ಯಾಮಾರಿಸ್ಲಿಕ್ಕೆ ಇಷ್ಟೆಲ್ಲ ಕತೆ ಕಟ್ಟಿ ಪೊಲೀಸರಿಗೆ ಈಗ ಸಿಕ್ಕಿ ಬಿದ್ದಿದ್ದಾನೆ ಅಂತಾನೆ ಹೇಳ್ಬೋದು. ಅಂದ್ರೆ 10ನೇ ತಾರೀಕು ಈತ ತನ್ನ ಜ್ಯುವೆಲ್ಲರಿ ಅಂಗಡಿನಲ್ಲಿ ಯಾರೋ ದುಷ್ಕರ್ಮಿಗಳು ಇಬ್ಬರು ಬಂದು ಆತನ ಮುಖದ ಮೇಲೆ ಆಸಿಡ್ ದಾಳಿಯನ್ನ ನಡೆಸಿ ಜ್ಯುವೆಲ್ಲರಿ ಅಂಗಡಿಯಲ್ಲಿದ್ದಂತ ಸುಮಾರು 170 ಗ್ರಾಮ್ ಚಿನ್ನ ಹಾಗೆ 1 ಕೆಜಿ ಏನು ಬೆಳ್ಳಿಯನ್ನ ಕತ್ಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದ. ಜೊತೆಗೆ ಆಸ್ಪತ್ರೆಗೆ, ಅಂದ್ರೆ ಪೊಲೀಸರ ಬಳಿ ಹೋಗದ ಈತ ಆಸ್ಪತ್ರೆಗೆ ಹೋಗಿದ್ದ. ಆಸ್ಪತ್ರೆಯಿಂದ ಮೆಮೊ ಆಧಾರದ ಮೇಲೆ ಪೊಲೀಸರು ಹೋಗಿ ಈತನನ್ನ ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಈತ ಪೊಲೀಸರಿಗೆ ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾನೆ. ಹೀಗಾಗಿ ಅನುಮಾನ ಬಂದಂತ ಪೊಲೀಸರು ಈತನನ್ನ ಮತ್ತಷ್ಟು ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಜಿತೇಂದ್ರ ಏನು ಈ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಅಂಗಡಿ ಏನಿದೆ, ಈ ಅಂಗಡಿಯನ್ನ ವೈಂಡ್ ಅಪ್ ಮಾಡಿ ರಾಜಸ್ಥಾನಕ್ಕೆ ವಾಪಸ್ ಹೋಗ್ಲಿಕ್ಕೆ, ಜೊತೆಗೆ ಆ ಲೋನ್ ಮುಖಾಂತರ ಏನು ಚಿನ್ನವನ್ನ ತಂದಿದ್ದ ಮೈಸೂರಿನಿಂದ, ಅದನ್ನ ಯಾಮಾರಿಸ್ಲಿಕ್ಕೆ ಈ ರೀತಿಯಾದಂತ
ಕಟ್ಟುಕತೆಯನ್ನ ಕಟ್ಟಿದ್ದ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ ಜಿತೇಂದ್ರನ ವಿರುದ್ಧವೇ ಅಂದ್ರೆ Okay. ಏನು ವಂಚನೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸುನಿಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.